ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಗಣತಿ ಸರ್ವೆ ಕಾರ್ಯ ಆರಂಭವಾಗಿದೆ. ಆರಂಭದಲ್ಲೇ ಸರ್ವೇಯರ್ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ತೆರಳಿ ಸರ್ವೆ ಕಾರ್ಯವನ್ನು ಆರಂಭ ಮಾಡಿದ್ರು. ಆದರೆ ಸಮೀಕ್ಷಾಕಾರರು ಕೇಳುವಂಥ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸುಸ್ತಾಗೋಗ್ಬಿಟ್ರು. ಪ್ರಮುಖವಾಗಿ ಸರ್ವೆಕಾರರು ಅತ್ತ ನಿಮ್ಮ ಲೋನ್ ಎಷ್ಟಿದೆ, ನಿಮ್ಮ ಮನೇಲಿ ಚಿನ್ನ ಎಷ್ಟಿದೆ, ಕೋಳಿ ಇದೆಯಾ, ಕುರಿ ಇದೆಯಾ, ಈ ಥರ ಸಾಲಾಗಿ ಪ್ರಶ್ನೆ ಕೇಳ್ತಾ ಹೋದ್ರು. ಜೊತೆಗೆ ಈ ಮನೆ ಯಾರ ಹೆಸರಲ್ಲಿದೆ, ನಿಮ್ಮಲ್ಲಿ ಕೇಸ್ ಇದೆಯಾ, ಈ ಥರ ಪ್ರಶ್ನೆ ಕೇಳಿದಾಗ ಸಹಜವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅವಕ್ಕಾದ್ರು. ಅದಾದ ಬಳಿಕ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ನೇರವಾಗಿ ಮಾತಾಡ್ತಾ ಇಷ್ಟೊಂದು ಪ್ರಶ್ನೆ ಯಾಕೆ ನೀವು ರೆಡಿ ಮಾಡಿದಿರಿ ಅಂತ ಸಹಜವಾಗಿ ಕೇಳಿದ್ರು. ಹೀಗಾಗಿ ಈಗ ಡಿಕೆ ಆಡಿರುವಂಥ ಮಾತು ಜೊತೆಗೆ ಅವ್ರು ಕೊಟ್ಟಿರುವಂಥ ಸೂಚನೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದೆ. ಧರ್ಮ ಜಾತಿ ಆಪ್ಷನ್ ಸೇ ಹಿಂದೂ ಧರ್ಮ ಬೇರೆ ಜಾತಿ ಸರ್ ಗೌಡ ಒಕ್ಕಲಿಗ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಮೂಲದ ಕಾಲೇಜಲ್ಲಿ too much questions. ಇದು ಜಾತಿ ಗಣತಿಗೆ ಬಂದವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ನಡೆಸಿದ ಸಂಭಾಷಣೆ. ಬೆಂಗಳೂರಲ್ಲಿ ಜಾತಿ ಗಣತಿ ಇಂದಿನಿಂದ ಆರಂಭವಾಗಿದೆ. ಇವತ್ತೇ ಫೀಲ್ಡ್ಗೆ ಇಳಿದಿದ್ದ ಗಣತಿದಾರರು ಡಿಸಿಎಂ ಮನೆಗೆ ತೆರಳಿದ್ರು. ಆದರೆ ಗಣತಿದಾರರು ಕೇಳುವ ಪ್ರಶ್ನೆಗಳಿಗೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸುಸ್ತಾಗಿ ಹೋಗಿದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಡಿಸಿಎಂ ಡಿಕೆ ಮನೆಯಲ್ಲಿ ಗಣತಿದಾರರು ಸಮೀಕ್ಷೆ ನಡೆಸಿದ್ರು. ಕೈಪಿಡಿಯಲ್ಲಿರೋ ಒಂದೊಂದೇ ಪ್ರಶ್ನೆಗಳನ್ನ ಗಣತಿದಾರರು ಕೇಳಿದ್ರು. ಧರ್ಮ, ಜಾತಿ ಸೇರಿದಂತೆ ಪ್ರಮುಖ ಪ್ರಶ್ನೆಗಳನ್ನ ಒಂದೊಂದಾಗೆ ಕೇಳಿದ್ರು. ಅದರಂತೆಯೇ ಡಿಕೆನು ಸಮಾಧಾನವಾಗಿ ಉತ್ತರ ಕೊಟ್ರು. ಉತ್ತರಿಸಿದಂತೆಲ್ಲ ಪ್ರಶ್ನೆಗಳು ಮುಂದುವರಿಯುತ್ತಲೇ ಇದ್ವು. ಆಗ ಡಿಸಿಎಂಗೆ ಸಾಕಾಗಿ ಹೋಯಿತು. ಗಣತಿದಾರರಿಗೆ ಟೂ ಮಚ್ ಕ್ವಶನ್ಸ್ ಅಂದ್ರು. Too much questions. ಸಮೀಕ್ಷೆ ವೇಳೆ ಪ್ರಶ್ನೆ ಕೇಳುವಾಗ ಡೌಟ್ ಬಂದಿದ್ರಿಂದ ಪಕ್ಕದಲ್ಲಿದ್ದ ಅಧಿಕಾರಿಗಳನ್ನ ಕೇಳ್ತಿರುವಾಗ ಗಣತಿದಾರರ ಮೇಲೆ ಡಿಕೆ ಗರಂ ಆದ್ರು. ನೀನೇ ಪ್ರಶ್ನೆ ಕೇಳು, ನೀನೇನವರ ಪಿಎನಾ ಅಂತ ಅಂದ್ರು. ಸಹಕಾರಿ ಬ್ಯಾಂಕ್ನಲ್ಲಿ ಗಣತಿದಾರರು ಕೇಳ್ತಿರೋ ಪ್ರಶ್ನೆಗಳಿಗೆ ಡಿಕೆ ಆಕ್ಷೇಪ ಎತ್ತಿದ್ದಾರೆ. ಕುರಿ, ಕೋಳಿ ಸಾಕಿಕೊಂಡ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಅಂತ ಜನರಿಗೆ ಹೇಳಿದ್ದಾರೆ. ನಾನೇ ಹೇಳಿಲ್ಲ, ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಉದ್ಭವಿಸುವುದಿಲ್ಲ ಅಂತ ಹೇಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ನಮ್ಮೂರಲ್ಲಿ ಉದ್ಭವಿಸುವುದಿಲ್ಲ ಅಂತ ಹೇಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಇನ್ನು ಡಿಸಿಎಂ ಡಿಕೆ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಡಿಕೆನೇ ಸರ್ಕಾರದ ಮಾನ ಮರ್ಯಾದೆ ತೆಗೆದಿರುವುದಾಗಿ ಹೇಳಿದ್ದಾರೆ. SLC ಎಕ್ಸಾಮ್ ಅಲ್ಲೂ 60 ಪ್ರಶ್ನೆ ಇರಲ್ಲ. ನಾನು SLC ಎಕ್ಸಾಮ್ ನೋಡಿ ಬಂದಿದ್ದೀನಿ. ಇವತ್ತು ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ತೆಗೆದಾಕಿದ್ದಾರೆ. ಯಾಕಂದ್ರೆ ಅವರು ಸರ್ಕಾರದ ಭಾಗ. ಅವರೇ ಮಾಡಿದ್ದು ಕ್ವಶನ್ನೇರ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ. ಇಷ್ಟೇ ಅಲ್ಲ, ಇಂದು ಸರ್ವೆ ಆರಂಭವಾಗ್ತಿದ್ದಂತೆ ಒಂದೊಂದೇ ಸಮಸ್ಯೆ ಬೆಳಕಿಗೆ ಬಂದಿದೆ. ಅದರಲ್ಲೂ ಅನಾರೋಗ್ಯ ಪೀಡಿತರನ್ನು ಸರ್ವೆಗೆ ನೇಮಕ ಮಾಡಿದ್ದಾರೆ ಅಂತ ಗಣತಿದಾರರು ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ. 2 ಕವಾಯತ್ಗಳನ್ನ ಹೊಸದಾಗಿ ಜೋಡಣೆ ಮಾಡಿದ್ದಾರೆ. ನಾವು ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತಾಡ್ತಾ ಇದ್ದೀವಿ. ಪ್ರತಿ ತಿಂಗಳಲ್ಲಿ 20 ದಿವಸಕ್ಕೊಂದ್ಸಲಿ ನಾವು ಜಯದೇವ ಹಾಸ್ಪಿಟಲ್ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ಜೀವನ, ಇಲ್ಲಾಂದ್ರೆ ಬದುಕಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೊಬ್ರು, ನನಗೆ ಕಣ್ಣೇ ಕಾಣಿಸ್ತಿಲ್ಲ ಸರ್, ಇವರು ಮನವಿ ಮಾಡಿದ್ರು ಸಮೀಕ್ಷೆಗೆ ನಿಯೋಜಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ನೂರಾರು ಸಮಸ್ಯೆಗಳಿವೆ. ಮನವಿ ನೀಡಿದ್ರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ತೆರಳಲ್ಲ ಎಂದು ಪಟ್ಟು ಹಿಡಿದಿದ್ರು.
ಇವತ್ತು ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 days ವೇಟ್ ಮಾಡೋಣ. ಹೀಗೆ ವಿಶೇಷ ಚೇತನ ನೌಕರರನ್ನ ಬಳಸಿಕೊಂಡಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿವೇಚನಾ ರಹಿತ ಆಡಳಿತ ವ್ಯವಸ್ಥೆಯಿಂದ ವಿಶೇಷ ಚೇತನ ನೌಕರರು ಸಂಕಷ್ಟಕ್ಕೆ ಸಿಲುಕಿರುವುದು ನಿಜಕ್ಕೂ ನೋವಿನ ಸಂಗತಿ. ಕಾಂಗ್ರೆಸ್ ಸರ್ಕಾರದ ಈ ನಡೆ ಖಂಡನೀಯ ಎಂದು ಟ್ವೀಟ್ ಮಾಡಿದ್ದಾರೆ. ಈರಣ್ಣ ಹಾಗೂ ಶಾಂತಮೂರ್ತಿ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.